ಸಚಿವರ ಸ್ವಕ್ಷೇತ್ರದಲ್ಲೇ ಬಸ್ಸಿಗಾಗಿ ಪರದಾಡುತ್ತಿರುವ ವಿದ್ಯಾರ್ಥಿಗಳು. ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರ ಸ್ವಕ್ಷೇತ್ರದಲ್ಲೇ ಬಸ್ಸಿಗಾಗಿ ಪರದಾಡುತ್ತಿರುವ ವಿದ್ಯಾರ್ಥಿಗಳು. ನಿತ್ಯ ಬೆಳಗಾದ್ರೆ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಎಂತಹ ಸ್ಥಿತಿ ಅಂದರೆ ಬಸ್ಸಿನ ಡೋರ್ನಲ್ಲಿ ನಿಂತುಕೊಂಡೇ ರಸ್ತೆಯುದ್ದಕ್ಕೂ ನೇತಾಡುತ್ತಾ ಪ್ರಯಾಣಿಸಬೇಕಾದಂತಹ ದುಸ್ಥಿತಿ ವಿದ್ಯಾರ್ಥಿಗಳದಾಗಿದೆ. ಅಪ್ಪಿತಪ್ಪಿ ಆಯಾ ತಪ್ಪಿ ಏನಾದರೂ ಬಸ್ನಿಂದ ಕೆಳಗೆ ಬಿದ್ದರೆ ಯಾರು ಹೊಣೆ ಸ್ವಾಮಿ? ಆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀವಿ ನೋಡಿ. ನೋಡಿದ್ರಲ್ಲ, ಒಂದೇ ಬಸ್ಸಿನಲ್ಲಿ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿದಂತೆ ಪ್ರಯಾಣಿಕರು ನಿತ್ಯ ಸೊರಬದಿಂದ ಸಾಗರಕ್ಕೆ ಪ್ರಯಾಣಿಸಬೇಕಾದಂಥ ಸ್ಥಿತಿ. ಬಸ್ಸಿನ ಒಳಗೆ ಮಿತಿ ಮೀರಿದ ಜನ ತುಂಬಿಕೊಂಡಿರುವುದರಿಂದ ರಸ್ತೆ ಉದ್ದಕ್ಕೂ ಬಸ್ಸು ಒಂದು ಕಡೆ ವಾಲಿಕೊಂಡೇ ಸಾಗುತ್ತಿರುವ ದೃಶ್ಯವನ್ನ. ಏನಾದರೂ ಅವಘಡಗಳು ಸಂಭವಿಸಿದ್ರೆ ಯಾರು ಹೊಣೆ? ಅಲ್ಲ ಸರ್, ನನ್ನ ಹೆಸರು ಸಂಜಯ್ ಅಂತ, ಸಾಗರದಲ್ಲಿ ಡಿಗ್ರಿ BBA ಮಾಡ್ತಾ ಇದ್ದೀನಿ. ಏನಪ್ಪ ಈ ಬಸ್ ನಿಲ್ಸಿರೋದು ಕಾರಣ ಏನು ಅಂತ ಹೇಳಿದ್ರೆ, ಬೆಳಗ್ಗೆ 8 ಗಂಟೆಗೆ ಸ್ಟೂಡೆಂಟ್ಸ್ ಟೈಮಿಂಗ್, ಕಾಲೇಜ್ ಟೈಮಿಂಗ್ಸ್ಗೆ ಅಂತ ಬಿಟ್ಟಿರೋದು. ಬೆಳಗ್ಗೆ 8 ಗಂಟೆಗೆ ಒಂದೇ ಬಸ್ ಸರ್, ಅದು ಫುಲ್ ಆಗಿದೆ. ಮಿನಿಮಮ್ 200 ಜನರ ಮೇಲೆ ಒಳಗಡೆ ಹಾಕ್ತಿದ್ರು. ಇನ್ನು 40-50 ಜನರಿಗೆ ಬಸ್ ನಲ್ಲಿ ಸೀಟು ಇಲ್ಲ. ನಿತ್ಕೊಂಡು ಹೋಗೋಣ ಅಂದ್ರೂ ಬಸ್ ಸ್ವಲ್ಪನೂ ಜಾಗ ಇಲ್ಲ. ಅದಕ್ಕೋಸ್ಕರ ಡಿಪ್ಪೋದವರಿಗಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳ್ತಾನೆ ಇದ್ದೇವೆ, ಅವರು ತಗೋತಾ ಇಲ್ಲ ಸರ್. ಅದಕ್ಕೋಸ್ಕರ ನಾವು ಹೇಳ್ತಾರ ಸರ್, ಇನ್ನೊಂದು ಬಸ್ ಬಿಟ್ರೆ ಒಂದು ಇದೇ ಟೈಮಿಂಗ್ ಇನ್ನೊಂದು ಬಸ್ ಬಿಟ್ರೆ ಸ್ಟೂಡೆಂಟ್ಸ್ ಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಮಾಡ್ತಾ ಇರೋದು. ನಮ್ ಕಾಲೇಜ್ ಟೈಮಿಂಗ್ ಸಿಗಲ್ಲ ಸರ್ ಅದು ಬಸ್. ಅದಕ್ಕೋಸ್ಕರ ಸೋಮವಾರ ಅಂತೂ ಡೈಲಿ ರಶ್ ಆಗುತ್ತೆ. ಯಾಕಂದ್ರೆ ಹಾಸ್ಟೆಲ್ ಹೋಗಿರ್ತಾರಲ್ಲ ಮಕ್ಕಳು, ಮನೆಯಿಂದ ಬರೋದು ಡೈಲಿ ರಶ್ ಆಗುತ್ತೆ. ಆದ್ರೆ ಸೋಮವಾರ ಮಾತ್ರ ಬಹಳ ರಶ್ ಆಗುತ್ತೆ. ಅದಕ್ಕೆ ಇನ್ನೊಂದು ಬಸ್ ಬಿಟ್ಟು. ಇದು ವಿದ್ಯಾರ್ಥಿಗಳ ಸ್ಥಿತಿ ಆದರೆ, ಇನ್ನು ನಿತ್ಯ ಜೀವನೋಪಾಯಕ್ಕಾಗಿ ಕೆಲಸಕ್ಕಾಗಿ ಸಾಗರದಲ್ಲಿರುವಂತಹ ಗಾರ್ಮೆಂಟ್ಸ್ಗೆ ಎಷ್ಟೋ ಮಹಿಳೆಯರು ಕೂಡ ಇದೇ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ. ಅವರದು ಕೂಡ ಇದೇ ಸ್ಥಿತಿ. ಇದರಿಂದ ದಯವಿಟ್ಟು ನಮಗೆ ಮುಕ್ತಿ ಕೊಡಿಸಿ ಅಂತಾರೆ ಪ್ರಯಾಣಿಕರು. ಸಮಸ್ಯೆ ಆಗುತ್ತೆ. ಗಾರ್ಮೆಂಟ್ಸ್ ಹೋಗೋರು ಸರ್, ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ಇನ್ನೊಂದು ಬಸ್ ಬಿಟ್ಟಿದ್ರೆ ಚೆನ್ನಾಗಿತ್ತು. ಈ ಸ್ಕೂಲ್ ಮಕ್ಕಳೇ ಇರ್ತಾರೆ ಸರ್, ತುಂಬಾ ಮಕ್ಕಳು, ತುಂಬಾ ಹಿಂಸೆ ಆಗ್ತಾ ಇದೆ ಸರ್ ಹೋಗ್ಲಿಕ್ಕೆ. ನಾವು ಕೂಲಿ ಮಾಡ್ತಾ ಇರೋದು ಸರ್. ಪ್ರೈವೇಟಿಗೆಲ್ಲ ಹೋದ್ರೆ ತುಂಬಾ ದುಡ್ಡಾಗುತ್ತೆ. ಯಾವತ್ತರ ಒಂದಿನ ಹೋದ್ರೆ ಕನ್ಸೆಷನ್ ಮಾಡೋದಿಲ್ಲ ಸರ್. ರಜಾ ಇದ್ದಾಗ ಮಕ್ಕಳೆಲ್ಲ ಹಾಸ್ಟೆಲ್ ಇಂದ ಊರಿಗೆ ಹೋಗಿರ್ತಾರೆ. ಅವಾಗ ಬಂದ್ರು ಅಂದ ತಕ್ಷಣನೇ ತುಂಬಾ ರಶ್ ಆಗುತ್ತೆ ಸರ್. ಹಂಗಾಗಿ ಇನ್ನೊಂದು ಬಸ್ ಬಿಡ್ಬೇಕು ಅಂತ ಹೇಳಿ ಮನವಿ ಮಾಡ್ಬೇಕು ಅಂತ ಇದೀವಿ.